ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ ನ ಶುರು ಮಾಡ್ತಾ ಇದೀನಿ. ಡಿಮಾರ್ಟ್ ಹೋಗಿದ್ವಿ ಮನೆಗೆ ಬೇಕಾಗಿರುವಂತ ಐಟಮ್ಸ್ ನ ತಗೊಳ್ಳೋದಕ್ಕೆ. ರೂಪೇಶ್ ಆಫೀಸ್ ಇಂದ ಹಂಗೆ ಬಂದಿದ್ರು. ನಾನು ಇಲ್ಲಿಂದ ಮನೆಯಿಂದ ಹೋಗಿದ್ದೆ, ವರ್ತೂರ್ ಹತ್ರ ಡಿಮಾರ್ಟ್ ಹೋಗೋದು. ನಾವು ಒಂದ್ಸಲಿ ಇಲ್ಲಿ ಹೋಗ್ಬಿಟ್ರೆ ಒಂದ್ 3 months ಆಗುವಷ್ಟು ತಗೊಂಡ್ ಬಂದ್ಬಿಡ್ತೀವಿ. ನೋಡಿ ಬಿಲ್ ಬಂದು 19,819 ರೂಪೀಸ್ ಆಗಿರುತ್ತೆ. ವಾಷಿಂಗ್ ಲಿಕ್ವಿಡ್ಸು, ಎದುವಿಗೆ ಡೈಪರ್ಸು, ಸೋಪ್ಸು ಈ ಥರದ್ದೆಲ್ಲ 3 to 4 months ಆಗೋಷ್ಟು ತಂದ್ಬಿಡ್ತೀವಿ. ರೇಷನ್ ಎಲ್ಲ 2 ತಿಂಗಳಿಗೆ ಆಗೋಷ್ಟು ತಗೊಂಡಿರ್ತೀವಿ. ಎವ್ರಿ ಮಂತ್ ಏನೇನು ಖಾಲಿ ಆಗುತ್ತಲ್ಲ ಅದನ್ನ ಬ್ಲಿಂಕಿಟಲ್ಲಿ ಆರ್ಡರ್ ಮಾಡ್ಕೊಂಡ್ಬಿಡ್ತೀವಿ. ಇನ್ನು ಹಾಲು, ಇದು ಏನು ಫ್ರೂಟ್ಸು, ವೆಜಿಟೇಬಲ್ಸು ಎಲ್ಲ ಪರ್ ಮಂತ್ ನಮಗೆ ಒಂದು 15,000 ಖರ್ಚಾಗತ್ತೆ. ಸೊ ಏನು ಖಾಲಿ ಆಗಿರುತ್ತಲ್ಲ ಐಟಮ್ಸ್ಗೆ ಮತ್ತು ವೆಜಿಟೇಬಲ್ಸ್ಗೆ, ಮಿಲ್ಕ್ಗೆ ಎಲ್ಲದಕ್ಕೂ ಒಂದು 15,000 ಬೇಕಾಗತ್ತೆ. ನಾವು ರೇಷನ್ ಎಲ್ಲ ತಗೊಂಡೋಗಿ ಮನೇಲಿ ಇಟ್ಬಿಟ್ಟು ಚಿಕ್ಕಮ್ಮ ಮನೆ ಹತ್ರ ಬಂದ್ವಿ. ಯದುವೀರ್ ಸ್ಕೂಲಿಂದ ಅಲ್ಲೇ ಪಿನ್ನಿ ಮನೆ ಹತ್ರ ಬಂದಿದ್ದ. ಅಂಡ್ ನೋಡ್ಬೋದು ಅವ್ರ ಮ್ಯಾಮ್ 2 ಸ್ಟಾರ್ ಹಾಕಿ ಕಳಿಸಿದ್ದಾರೆ. ಈ ನಡುವೆ ಯಾವಾಗ್ಲೂ ಈ ತರ ಸ್ಟಾರ್ ಹಾಕಿ ಕಳಿಸ್ತಾರೆ. ಅಂಡ್ ಅವ್ರು ಹೋದಾಗೆಲ್ಲ ಹೇಳ್ತಿರ್ತಾರೆ, ನಿಮ್ಮ ಮಗ ತುಂಬಾನೇ ಬ್ರಿಲಿಯಂಟ್ ಇದ್ದಾನೆ, ಒಂದು ಸಲ ಹೇಳ್ಕೊಟ್ಬಿಟ್ರೆ ಸಾಕು, ಅವನು ಎಷ್ಟು ಬೇಗ ಕಲ್ತ್ಕೊಂಡು ಎಲ್ಲ ಮಕ್ಳಿಗೂ ಹೇಳ್ಕೊಡ್ತಾನೆ ಅವನೇ ಅಂತ ಹೇಳ್ತಾನೆ. ಅಂಡ್ ಅವ್ನಿಗೆ ಇವಾಗ 2 years 5 months. ಆಲ್ಫಾಬೆಟ್ಸ್ ಕಂಪ್ಲೀಟ್ ಆಗಿ ಬರುತ್ತೆ, ಜೊತೆಗೆ ನಂಬರಿಂಗ್ಸ್ 1 to 10 ಹೇಳ್ತಾನೆ. ನ್ಯಾಷನಲ್ ಸಿಂಬಲ್ಸ್ ಗೊತ್ತು ಅವನಿಗೆ, ಗುಡ್ ಹ್ಯಾಬಿಟ್ಸ್ ಹೇಳ್ತಾನೆ, ಫೆಸ್ಟಿವಲ್ಸ್ ಯಾವ್ಯಾವ ಫೆಸ್ಟಿವಲ್ಸ್ ಇದೆ ಅಂತ ಹೇಳ್ತಾನೆ, ಜೊತೆಗೆ ರಿಲಿಜಿನ್ ಯಾವ್ಯಾವ ರಿಲಿಜಿನ್ ಇದೆ ಅಂತ ಹೇಳ್ತಾನೆ. ತುಂಬಾ ಖುಷಿ ಆಗುತ್ತೆ. ಆಮೇಲೆ ಹಿಂದಿ ವರ್ಣಮಾಲ, ಆಫರ್, ಅನಾರ್ ಆ ತರದೆಲ್ಲ ಕೂಡ ಹೇಳ್ತಾ ಇರ್ತಾನೆ. ಸೊ ತುಂಬಾ ಖುಷಿ ಆಗುತ್ತೆ. ಅವ್ರ ಸ್ಕೂಲಲ್ಲಿ ಏನ್ ಅವ್ರ ಮ್ಯಾಮ್ ಹೇಳ್ಕೊಡ್ತಾರೋ ಕರೆಕ್ಟ್ ಆಗಿ ಹಂಗೆ ಬಂದು ಮನೆಯಲ್ಲಿ ಹೇಳ್ತಾನೆ, ಇವತ್ತಿದೆ ಹೇಳ್ಕೊಟ್ರು ಅಂತಾನು ಕೂಡ ಫ್ರೆಂಡ್ಸ್ ಕೂಡ ಹೇಳ್ತಿರ್ತಾರೆ. ಈ ನಿನ್ ಮಗನ್ ಇನ್ನ 2.5 ಅಂತೀಯ, ಅವಾಗ್ಲೇ ಎಲ್ಲ ಹೇಳ್ತಾನಲ್ಲ ಅವನು, ಮೇ ಬಿ 4 ವರ್ಷ ಬೇಬಿ ತರ ಇದ್ದಾನೆ ಅಂತ ಎಲ್ಲ ಹೇಳ್ತಿರ್ತಾರೆ. ಎಷ್ಟು ದೃಷ್ಟಿ ಆಗುತ್ತೋ ಇವನಿಗೆ. ಕೊಚ್ಕೋತಾ ಇದೀನಿ ಅಂತ ಅಲ್ಲ, ಖುಷಿ ಆಗುತ್ತೆ ನಮ್ಮ ಮಕ್ಳು ಈ ತರ ಎಲ್ಲ ಮಾಡ್ತಾ ಇದಾರೆ ಅಂತ ಅಂದಾಗ ಅದೊಂಥರ ಖುಷಿ. ಅಂಡ್ ಅದ್ರ ನೆಕ್ಸ್ಟ್ ಡೇ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ. ಯಾಕೆ ಅಂತಂದ್ರೆ ದೊಡ್ಡಮ್ಮನ ಜಾತ್ರೆ ಬರ್ತಾ ಇದೆ. ಸೊ ಹಾಗಾಗಿ ಆ ಅಮ್ಮನ್ಗೆ ನಾನು ಈ ಸಲ ಬಾಗಿಣ ಮತ್ತೆ ಒಂದು ಕುರಿ ಕೊಟ್ಟು ನನ್ನ ಕೈಲಾದಷ್ಟು ಅನ್ನದಾನ ಮಾಡಬೇಕು ಅಂತ ನಾನು ಅನ್ಕೊಂಡಿದ್ದೆ. ನಾನು ಏನೆಲ್ಲ ಅರ್ಕೆ ಹೊತ್ಕೊಂಡಿದ್ದೀನಿ ಎಲ್ಲ ಕಂಪ್ಲೀಟ್ ಆಗಿದೆ. ಹಾಗಾಗಿ ಆ ಅಮ್ಮನಿಗೆ ಒಂದು ರೇಷ್ಮೆ ಸೀರೆ ತಗೊಳ್ಳೋಣ ಅಂದ್ಬಿಟ್ಟು ನಾನು ಪದ್ಮಾವತಿ ಸಿಲ್ಕ್ಸ್ಗೆ ಬಂದೆ. ನಾನು ಎಲ್ರಿಗೂ ಗೊತ್ತು ನಾನು ಯಾವಾಗಲೂ ಇಲ್ಲೇ ತಗೊಳ್ಳೋದು ಅಂದ್ಬಿಟ್ಟು ಒಂದು ಒಳ್ಳೆ ರೇಷ್ಮೆ ಸೀರೆ ತಗೊಂಡೆ. ಹೇಳೋದು ಬೇಡ, ತೋರ್ಸೋದು ಬೇಡ, ಬಿಕಾಸ್ ಆಮೇಲೆ ಅದನ್ನ ಬಿಲ್ಡಪ್ ಅನ್ಕೊಳ್ಳೋದು ಆ ಥರದ್ದೆಲ್ಲ ಆಗುತ್ತೆ. ಆಮೇಲೆ ದೊಡ್ಡಮ್ಮನಿಗೆ ಈ ಥರದ್ದೆಲ್ಲ ಇಷ್ಟ ಆಗೋದಿಲ್ಲ ಯೂಶಲಿ. ಅದಕ್ಕೆ ಈ ನಡುವೆ ನಾನು ಜಾಸ್ತಿ ತೋರಿಸಲ್ಲ. ಲಾಸ್ಟ್ ಟೈಮ್ ನಾನು ದೇವಸ್ಥಾನಕ್ಕೆ ಹೋದಾಗ ಡೈರೆಕ್ಟಾಗಿ ಬೈದ್ಬಿಟ್ಟಿದ್ರು, ವಿಡಿಯೋಸ್ ಎಲ್ಲ ಹಾಕ್ತಾ ಇದೆಯಾ ಅಂತ. ಆ ಥರ ಹಾಕ್ಬಾರ್ದಂತೆ, ಯಾಕಂದರೆ ಕಣ್ಣು ದೃಷ್ಟಿ ಆದಾಗ ದೇವರ ಶಕ್ತಿ ಕೂಡ ಕಮ್ಮಿ ಆಗತ್ತಂತೆ. ಆ ರೀತಿ ಅವ್ರಿಗೇನೆ ಅಲ್ಲ, ಮನುಷ್ಯರಿಗೂ ಅಷ್ಟೇ, ಒಂದು ಕಣ್ಣು ಬಿದ್ದರೆ ಕಲ್ಲೇ ಕರ್ಗೋಗುತ್ತಂತೆ ದೃಷ್ಟಿಗೆ, ಆ ರೀತಿ. ಹಾಗಾಗಿ ನಾನು ಜಾಸ್ತಿ ಏನು ತೋರ್ಸೋದಕ್ಕೆ ಹೋಗ್ಲಿಲ್ಲ. ಅವತ್ತೂ ಅಷ್ಟೇ ಜಾತ್ರೆ ಸಹ ಚಿಕ್ಕ ಚಿಕ್ಕ ಗ್ಲಿಮ್ಸ್ ಕೂಡ ತೊಗೊಂಡಿದ್ದೀನಿ, ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ಹಾಗಾಗಿ ಅಮ್ಮನಿಗೆ ಒಂದು ರೇಷ್ಮೆ ಸೀರೆ, ಬಾಗಿಣಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತೊಗೊಂಡು, ಹಾಗೆ ನಮ್ಮ ಫ್ರಾಂಚೈಸೀಸ್ 2 ಓಪನ್ ಆಗ್ತಿದೆ ಸೇಮ್ ಡೇ. ಸೊ ಅದಕ್ಕೆ ಕೆಲವೊಂದು ಐಟಮ್ಸ್ ಎಲ್ಲ ತೊಗೋಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡು ನಾನು ಈವ್ನಿಂಗ್ ಮನೆಗೆ ಹೋದೆ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ಎಷ್ಟು ಹೆಕ್ಟಿಕ್ ಡೇ ಅಂದ್ರೆ ಅದಕ್ಕೆ ನಾನು ಮಧ್ಯದಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಿಲ್ಲ. ಬೆಳಗ್ಗೆ ಚಿಕ್ಕಪೇಟೆಗೆ ಹೋಗಿ ದೇವ್ರಿಗೆ ಸ್ಯಾರಿ ಪರ್ಚೇಸ್ ಮಾಡಿಕೊಂಡು, ಹಂಗೆ ನಮ್ಮ ಫ್ರಾಂಚೈಸಿಗೆ ಐಟಮ್ಸ್ ಎಲ್ಲ ಬೇಕಿತ್ತು, ಮಾರ್ಕೆಟ್ಗೆ ಹೋಗಿ ಅಲ್ಲೆಲ್ಲ ಪರ್ಚೇಸ್ ಮಾಡ್ಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 5 o'clock. ಇವತ್ತು ನಾನು 5 o'clock ಬಂದು ಯದುವೀರ್ ಅಷ್ಟೊತ್ತಿಗೆ ಡೇ ಕೇರ್ ಇಂದ ಬಂದ. ಅವನ್ನ ಫ್ರೆಶ್ ಅಪ್ ಮಾಡಿಸಿ ಹಾಲು ಕೊಟ್ಟು ಅವನಿಗೆ ಸ್ವಲ್ಪ ಕೂತ್ಕೊಂಡು ರೈಮ್ಸ್, ಆಲ್ಫಾಬೆಟ್ಸ್ ಎಲ್ಲ ಹೇಳ್ಕೊಡೋ ಅಷ್ಟರಲ್ಲಿ ರೂಪೇಶ್ ಬಂದ್ರು. ಪಾಪ ಇವ್ರಿಗೂ ರೆಸ್ಟ್ ಇಲ್ಲ. ಇವ್ರು ಬಂದಿದ ತಕ್ಷಣ ತಿರ್ಗಾ ಇಮಿಡಿಯೇಟ್ ಆಗಿ ಹೊರಟ್ವಿ. ನಾವು ಇವಾಗ ಹೋಗ್ತಾ ಇದೀವಿ ದೊಡ್ಡಬಳ್ಳಾಪುರಕ್ಕೆ. ಯಾಕೆಂದ್ರೆ Jan 19th ಭಾನುವಾರ 2 ಫ್ರಾಂಚೈಸಿ ಓಪನ್. ಒಂದು ಮೆಲೆಕೋಟೆ, ದೊಡ್ಡಬಳ್ಳಾಪುರದ ಹತ್ರ ಇರುವಂತಹ ಮೆಲೆಕೋಟೆ ಅಂದ್ರೆ ನಂದಿ ಹಿಲ್ಸ್ ರೋಡ್, ಅಲ್ಲೊಂದು, ಇನ್ನೊಂದು ಹೆಬ್ಗುಡಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಸೊ ಒಂದೇ ದಿವಸ ಇರೋದ್ರಿಂದ 2ನೂ ಅರೇಂಜ್ ಮಾಡೋದು ತುಂಬಾನೇ ಹೆಕ್ಟಿಕ್ ಅನ್ಸ್ತಾ ಇದೆ. ಇವತ್ತು ಇದನ್ನೆಲ್ಲ ಮುಗಿಸ್ಕೊಂಡು ಎಷ್ಟೊತ್ತಾದ್ರೂ ನೈಟ್ ಇಲ್ಲೆಲ್ಲ ಕೆಲಸ ಮುಗಿಸಿ ಮನೆಗೆ ಬಂದು ಮಲ್ಕೊಂಡು ತಿರ್ಗಾ ನಾಳೆ ಬೆಳಗ್ಗೆ ಎದ್ದು ಎಲೆಕ್ಟ್ರಾನಿಕ್ ಸಿಟಿ ಹೆಬ್ಗುಡಿ ಹತ್ರ ಹೋಗಿ ಅಲ್ಲೆಲ್ಲ ಸೆಟಪ್ ಮಾಡಬೇಕು. ಹಾಗಾಗಿ ಫುಲ್ಲು ನನ್ನ ಫೇಸ್ ನೋಡಿ ಹೆಂಗಾಗ್ಬಿಟ್ಟಿದೆ ಅಂತ, ಏನು ಮಾಡೋಕ್ಕಲ್ಲ, ಕಷ್ಟಪಡಬೇಕು. ಅಂಡ್ ರೂಪೇಶ್ ಹಾಯ್ ಮಾಡಿ. ಸೊ ಸಾರಿ ಪಾಪ, ಡ್ರೈವಿಂಗ್ ಅಲ್ಲಿ ಇರೋವಾಗ ಡಿಸ್ಟರ್ಬ್ ಮಾಡಬಾರ್ದು. ಹೇಗ ಅನಿಸ್ತಾ ಇದೆಪ್ಪ? ಒಂದೇ ದಿವಸ 2 ಫ್ರಾಂಚೈಸಿ ಓಪನ್ ಆಗ್ತಾ ಇದೆ. ಖುಷಿ ಆಗುತ್ತೆ. ಹೆಂಗ ಅನಿಸ್ತಾ ಇದೆ? ಖುಷಿ ಆಗ್ತಾ ಇದೆ. ಎಷ್ಟು ಖುಷಿ? ತುಂಬಾ ಖುಷಿ ಆಗ್ತಾ ಇದೆ. ಕಂಪನಿ ಅದು ಅಭಿವೃದ್ಧಿ ಬೆಳೀತಾ ಇದೆ, ವೃದ್ಧಿ ಆಗ್ತಾ ಇದೆ. ಅಂಡ್ ನಮ್ಮ ನಾಗವಾರದ ಹತ್ರ
ಮೇನ್ ಬ್ರಾಂಚ್ ಇದೆಯಲ್ಲ ಮಾನ್ಯತಾ ಟೆಕ್ ಪಾರ್ಕ್ ಹತ್ರ, ಅಲ್ಲಿ ಬಂದು ಅಂಗಡಿಯಲ್ಲಿ ಒಂದು ಟೀ ಕುಡಿದು ಸ್ವಲ್ಪ ಫ್ರೆಶ್ ಅನಿಸ್ತು. ಅದಾದ್ಮೇಲೆ ನಮ್ಮ ಅಂಗಡಿ ಎದುರುಗಡೆನೆ ಒಂದು ನಾಟಿ ಸ್ಟೈಲ್ ಬಿರಿಯಾನಿ ಮಾಡ್ತಾರೆ, ಪಾರ್ಸಲ್ ತಗೊಂಡಿದೀವಿ. ನಮ್ಮ ಮಮ್ಮಿ ನೋಡಿದ್ರೆ ಕಾಳು ಸಾರು ಅನ್ನ ಮಾಡ್ಕೊಂಡು ಕಾಯ್ಕೊಂಡಿದೀನಿ ಅಂತ ಬೈತಾ ಇದ್ರು. ಬಟ್ ಏನ್ ಮಾಡೋದು, ಬಿರಿಯಾನಿ ನೋಡಿ ಹೆಸರು ಹೇಳ್ತಾನೆ ಬಾಯಲ್ಲಿ ನೀರು ಬರುತ್ತೆ, ತಿಂದ್ರೆ ಹೆಂಗಿರಕ್ಕಾಗತ್ತೆ. ಹಾಗಾಗಿ ಇದನ್ನು ಕೂಡ ಪಾರ್ಸಲ್ ತಗೊಂಡಿದೀವಿ, ತಿನ್ಕೊಂಡು ಹಂಗೆ ಹೋಗೋದು. ಅಲ್ಲಿ ಹೋದ್ಮೇಲೆ ವ್ಲಾಗ್ನ ಕೂಡ ಕಂಟಿನ್ಯೂ ಮಾಡ್ತೀವಿ. ಐ ಆಮ್ ಸೋ ಸಾರಿ, ಲೈಟಿಂಗ್ಸ್ ಅಷ್ಟು ಪ್ರಾಪರ್ ಆಗಿಲ್ಲ. ಅಲ್ಲಿ ರೀಚ್ ಆದ್ಮೇಲೆ ನಾನು ನಿಮ್ ಜೊತೆ ಸಿಗ್ತೀನಿ. ಬೆಂಗಳೂರಿಂದ ದೊಡ್ಡಬಳ್ಳಾಪುರಕ್ಕೆ ಹೋಗಿ ಅಲ್ಲಿ ಡ್ಯಾಡಿನ ಪಿಕ್ ಮಾಡ್ಕೊಂಡು ಅಲ್ಲಿಂದ ನಾವು ಮೇಲೆಕೋಟೆಗೆ ಹೊರಟ್ವಿ. ಹೋಗೋ ದಾರಿಯಲ್ಲಿ ಈ ಥರ ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಗಿಡಗಳಿಗೆ ಬೇಗ ಏನಂತಾರೆ ಗ್ರೋತ್ ಆಗಲಿ ಅಂದ್ಬಿಟ್ಟು. ಅದೆಲ್ಲ ನೋಡೋಕೆ ತುಂಬ ಚೆನ್ನಾಗಿತ್ತು ಡಾರ್ಕಲ್ಲಿ. ಆ್ಯಂಡ್ ಹೋಗೋಷ್ಟರಲ್ಲಿ ನೋಡಿ ನಮ್ಮ ಡ್ಯಾಡಿ ಅಂತೂ ಫುಲ್ಲು ಚಳಿ ಅಂದ್ಬಿಟ್ಟು ಬೆಡ್ಶೀಟೇ ಒದ್ಸ್ಕೊಂಡು ಬಂದುಬಿಟ್ಟಿದ್ದಾರೆ, ಕೆಲಸ ಎಲ್ಲ ಮಾಡ್ತಾ ಇದ್ದಾರೆ. ನೀವು ನನ್ನ ಕ್ವಶನ್ ಕೇಳ್ಬೋದು, ಯಾಕೆ ಸೌಂದರ್ಯ ಇದನ್ನೆಲ್ಲ ಬೆಳಗ್ಗೆ ಹೊತ್ತೇ ಮಾಡ್ಬೋದಲ್ಲ, ಮಿಡ್ ನೈಟಲ್ಲೆಲ್ಲ ಯಾಕೆ ಮಾಡ್ತಾ ಇದ್ದೀರಾ ಅಂತ. ನೋಡಿ, ರೂಪೇಶ್ ಕೂಡ ವರ್ಕಿಂಗ್ ಒಂದು ಆಫೀಸಲ್ಲಿ, ನಾನು ವರ್ಕಿಂಗ್, ಅದರಲ್ಲೂ ಫ್ರೀ ಮಾಡಿಕೊಂಡು ನನ್ನ ಕೆಲಸ ಎಲ್ಲ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡು ನಂತರ ನಾನು ಛಾಯಾವೃತ್ತಿ ಬಗ್ಗೆ ಯೋಚನೆ ಮಾಡ್ತೀನಿ. ನಮಗೆ ಟೈಮ್ ಸಿಗೋದು ನೈಟ್ ಮಾತ್ರ ಈ ಸೆಟಪ್ಗೆ, ಬಿಕಾಸ್ ಅಲ್ಲೇ ಬೆಂಗಳೂರಲ್ಲಿದ್ದರೆ ಯಾವಾಗೋ ಫ್ರೀ ಮಾಡ್ಕೊಂಡು ಮಾಡಿಬಿಡ್ಬೋದು. ಆ್ಯಂಡ್ ಟೈಮ್ ಬೇರೆ ಇರಲಿಲ್ಲ, ಹಾಗಾಗಿ ಮಿಡ್ ನೈಟಲ್ಲೇ ಬಂದ್ಬಿಟ್ಟು ಇದನ್ನೆಲ್ಲ ಮಾಡ್ತಾ ಇದ್ದೀವಿ. ಏನು ಮಾಡೋದು, ಕಷ್ಟಪಡಬೇಕು. ಏನಾದರೂ ಒಂದು ಸಾಧನೆ ಮಾಡಬೇಕು ಅಂದರೆ ಕಷ್ಟ ಆಗತ್ತೆ. ನೋಡಿ, ಅವರು ಆಫೀಸಲ್ಲಿ ಕೆಲಸ ಮಾಡಿ ಬಂದು ತಿರ್ಗಾ ಡ್ರೈವ್ ಮಾಡಿಕೊಂಡು ನೈಟೆಲ್ಲ ನಿದ್ದೆ ಇಲ್ದಿರ ತಿರ್ಗಾ ಇಲ್ಲಿಂದ ಹೋಗಿ ನೆಕ್ಸ್ಟ್ ಡೇ ತಿರ್ಗಾ ವರ್ಕ್ ರಿಪೀಟ್ ಆಗುತ್ತೆ. ಸೊ ಎಷ್ಟು ಕಷ್ಟ ಆಗುತ್ತೆ. ಬಟ್ ಏನು ಮಾಡೋದು, ಏನಾದರೂ ಒಂದು ಸಾಧನೆ ಮಾಡಬೇಕು. ಹಾಗನ್ಬಿಟ್ಟು ದುಡ್ಡಿನಿಂದ ಹೊಡ್ತಾ ಇದೀವಿ ಅಂತ ಅಲ್ಲ. ಪಿತ್ರಾರ್ಜಿತ ಆಸ್ತಿ ತುಂಬಾನೇ ಇದೆ ನಮಗೆ, ರೂಪೇಶ್ಗಾಗಿರ್ಲಿ ಅಥವಾ ನನಗಾಗಿರ್ಲಿ. ನಮ್ಮಿಬ್ಬರಲ್ಲಿ ಯಾವ್ದಾದ್ರು 1 ಎಕರೆ ಸೇಲ್ ಮಾಡಿದ್ರು ಕೂಡ ನಾವು ಬೆಂಗಳೂರಲ್ಲಿ 2 ಬಿಲ್ಡಿಂಗ್ ನ ಪರ್ಚೇಸ್ ಮಾಡಬಹುದು. ಅಷ್ಟಿದ್ರು ಕೂಡ ನಾವೇ ಮಾಡಬೇಕು ಅನ್ನೋದು ಅಷ್ಟೇ. ಪಿತ್ರಾರ್ಜಿತ ಬರೋದು ಬೇರೆ, ನಾವು ಸ್ವಂತಾರ್ಜಿತ ಮಾಡೋದು ಬೇರೆ. ಸ್ವಂತಾರ್ಜಿತ ಮಾಡೋದ್ರಲ್ಲಿ ಆ ತೃಪ್ತಿ, ಆ ನೆಮ್ಮದಿ, ಆ ಸ್ಯಾಟಿಸ್ಫ್ಯಾಕ್ಷನ್ ಇದೆಲ್ಲ ಅದೇ ಬೇರೆ. ಅದೆಲ್ಲ ಮಾಡಬೇಕು ಅಂದ್ರೆ ಕಷ್ಟಪಡಬೇಕು. ಏಜ್ ಇರೋವಾಗೆ ಅದು ಸಾಧ್ಯ, ಹಾಗಾಗಿ ಕಷ್ಟಪಡ್ತಾ ಇದೀವಿ ಅಷ್ಟೇ. ಫಿಕ್ಸ್ ಮಾಡ್ತಾವ್ರೆ ನಮ್ಮ ಡ್ಯಾಡಿ. ನೋಡಿ, ಚಳಿ ಅಂದ್ಬಿಟ್ಟು ಫುಲ್ಲು ಬೆಡ್ಶೀಟ್ ಹೊದ್ಸ್ಕೊಳ್ಳೋರು, ಪಾಪ ಅವ್ರಿಗೂ ನಿದ್ದೆ ಇಲ್ಲ ನಮ್ಮ ಜೊತೆ. ಟೈಮ್ಸ್ ತೋರಿಸು, ಟೈಮ್ ಎಷ್ಟಾಗಿದೆ ತೋರಿಸು. 12:15. ನಮ್ಮ ಡ್ಯಾಡಿ ಅವ್ರು ಓದಿದ್ದಿದೆ ಸ್ಕೂಲ್ ಅಂತೆ. ಏನ್ ಡ್ಯಾಡಿ, ಎಷ್ಟು ಸೈಜ್, ಎಷ್ಟು ಕ್ಲಾಸ್ವರೆಗೂ ನೀನು ಇಲ್ಲಿ ತಗೊಂಡು? 8th ಇಂದ 10th. ನಂಗೆ ಚಳಿಗೆ ಮಾತಾಡಕ್ಕೆ ಬರ್ತಾ ಇಲ್ಲ. 7th ಇಂದ 10th ಇಲ್ಲಿ. ಓಕೆ, ಅದಾದ್ಮೇಲೆ ಚಿಕ್ಕಬಳ್ಳಾಪುರ. అదే బాగా దుడ్డుండే వాళ్ళు వస్తారు తీసి. ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನಾವು ರಿಟರ್ನ್ ಬೆಂಗಳೂರಿಗೆ ರೀಚ್ ಆಗೋಷ್ಟರಲ್ಲಿ 3:30 ಆಗಿತ್ತು. ಅಷ್ಟೊತ್ತಲ್ಲೇ ಎಂಪೈರ್ ಓಪನ್ ಇತ್ತು. ಆವಾಗ ರೂಪೇಶ್ ಹೋಗ್ಬಿಟ್ಟು ಏನಾದ್ರು ತಗೊಂಡ್ ಬರ್ತೀನಿ ಅಂದ್ಬಿಟ್ಟು ಹೋಗಿ ತಗೊಂಡ್ ಬಂದ್ರು. ಹೋಗಿ ಮಲ್ಕೊಂಡು ತಿರ್ಗಾ 5:30ಗೆ ಎದ್ದು ರೆಡಿ ಆಗ್ಬಿಟ್ಟು ಕರೆಕ್ಟಾಗಿ 6 o'clockಗೆ ನಾವು ಮನೆ ಬಿಟ್ವಿ. ಆಗ್ತಾನೆ ಲೈಟಾಗಿ ಮಳೆ ಬರ್ತಾ ಇತ್ತು. ವೆದರ್ ಅಂತೂ ಸಿಕ್ಕಾಪಟ್ಟೆ ಇತ್ತು. ಈಗ ನಾವು ಹೋಗ್ತಾ ಇದೀವಿ ಹೆಬ್ಗುಡಿಗೆ. ಹೆಬ್ಗುಡಿಯಲ್ಲಿ ಇವತ್ತು ಪೂಜೆ ಇರೋದ್ರಿಂದ ಅಲ್ಲೆಲ್ಲ ನೋಡ್ಕೊಂಡು ಅಲ್ಲಿಂದ ಮುಗಿಸ್ಕೊಂಡು ತಿರ್ಗಾ ಮೇಲೆಕೋಟೆ ಹೋಗ್ಬೇಕು. ನೋಡಿ, ಈ ತರ ಇತ್ತು ಸರ್ಕಸ್. ಆದಷ್ಟು ನಾನು ರಾಕ್ ಕ್ಲಿಪ್ಪಿಂಗ್ಸ್ ನ ಹಾಕಿರ್ತೀನಿ, ನೋಡಿ ಎಂಜಾಯ್ ಮಾಡಿ. ಹೆಬ್ಗುಡಿಯಲ್ಲಿರೋಂಥ ಫ್ರಾಂಚೈಸಿನ ಬೈ ಮಾಡಿರೋರು ಅಪರ್ಣ ಹಾಗೆ ರವಿ ಅಂತ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಒಳ್ಳೇದಾಗಲಿ. ತುಂಬ ಸಕ್ಸಸ್ಫುಲ್ ಆಗಿ ಅವರು ರನ್ ಮಾಡ್ತಾ ಇದ್ದಾರೆ. ನಾನು ಇಮ್ಯಾಜಿನೇಷನೇ ಮಾಡಿರಲಿಲ್ಲ. ತುಂಬ ಚೆನ್ನಾಗಿ ರನ್ ಮಾಡ್ತಾ ಇದ್ದಾರೆ. ಸೊ ಅವರು ನಾವು ಹೋಗೋಷ್ಟರಲ್ಲಿ 4:15ಗೆ ಬೆಳಗಿನ ಜಾವ ಅವ್ರು ಪೂಜೆನ ಮಾಡಿಬಿಟ್ಟಿದ್ರು. ನಾವು ಹೋಗಿ ರೀಚ್ ಆಗೋಷ್ಟರಲ್ಲಿ 7 o'clock ಆಗಿತ್ತು. ಹೋಗಿ ಅರ್ಶಿನ ಕುಂಕುಮ ಎಲ್ಲ ತೊಗೊಂಡು ಫಸ್ಟ್ ಬೋಣಿ ಎಲ್ಲ ಮಾಡಿ ಆ್ಯಂಡ್ ಚೆನ್ನಾಗಿತ್ತು ಒಂಥರ. ಇನ್ನು ಅಷ್ಟು ಕ್ಲೀನಾಗಿ ಸೆಟಪ್ ಆಗಿರಲಿಲ್ಲ, ಯಾಕಂದರೆ ನಾವು ಹೋಗೋಕ್ಕಾಗಿರ್ಲಿಲ್ಲಲ್ವ ನೆಕ್ಸ್ಟ್ ಡೇ. ಹಾಗಾಗಿ ಪಾಪ ಅದಾದಮೇಲೆ ಸಂಜೆ ಎಲ್ಲ ಸೆಟಪ್ನ ಮಾಡಿಕೊಂಡ್ರು. ಅವರು ಅರ್ಶಿನ ಕುಂಕುಮ ಎಲ್ಲ ಕೊಟ್ಟರು. ತುಂಬಾ ಖುಷಿ ಆಯಿತು ನನಗೆ.
ಅವ್ರ ರೆಸ್ಪಾನ್ಸ್ ಅಷ್ಟೇ. ಇವಾಗ ಆಲ್ಮೋಸ್ಟ್ 20 ಲೀಟರ್ಸ್ವರೆಗೂ ಸೇಲ್ ಮಾಡ್ತಾ ಇದ್ದಾರೆ. ಇನ್ನು 1 ವೀಕು ಆಗಿಲ್ಲ ಅವ್ರು ಓಪನ್ ಮಾಡಿ. ಆ್ಯಂಡ್ ಸ್ಯಾರಿ ಎಲ್ಲ ಕೊಟ್ಟರು ಬ್ಯಾಗ್ ಗಿಣಾಗೆ. ನಾನು ಬೇಡ ಅಂತ ಅಂದೆ, ಬಟ್ ಆದರೂ ಅವ್ರ ಪ್ರೀತಿಯಿಂದ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಬೊಮ್ಮಸಂದ್ರ, ಹೇಬ್ಗುಡಿ ಈ ಸರೌಂಡಿಂಗ್ಸಲ್ಲಿ ಇದ್ದೀರಾ, ಖಂಡಿತ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಚಾಯ್ ವೃದ್ಧಿ ಅಂತ. ಸೊ ಬರುತ್ತೆ, ನೀವು ಹೋಗಿ ಟೇಸ್ಟ್ ಮಾಡ್ಬೋದು. ತುಂಬಾನೇ ಚೆನ್ನಾಗಿರುತ್ತೆ. ಆ್ಯಂಡ್ ಅವರಂತೂ ತುಂಬಾನೇ ಖುಷಿ ಪಡ್ತಾ ಇದ್ದಾರೆ. ನಿನ್ನೆ ಕಾಲ್ ಮಾಡಿದ್ರು, ಮೇಡಮ್ ತುಂಬ ಚೆನ್ನಾಗಾಗ್ತಾ ಇದೆ, ನಾವು ಇಷ್ಟು ದುಡ್ಡು ನೋಡ್ತಾನೆ ಇರಲಿಲ್ಲ, ಇವಾಗ ಎವ್ರಿ ಡೇ ನೋಡ್ತಾ ಇದೀವಿ, ತುಂಬ ಖುಷಿ ಆಯಿತು ಅಂತ. ನೆಕ್ಸ್ಟ್ ಅಲ್ಲಿಂದ ನಾವು ಮೇಲೆಕೋಟೆ ಕ್ರಾಸಿಗೆ ಬಂದ್ವಿ. ನೋಡಿ ಇಲ್ಲಿ ಈ ಫ್ರಾಂಚೈಸಿ ಓಪನ್ ಆಗಿರೋದು. ಅಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಅಲ್ಲಿ ಅಂತೂ ಎಕ್ಸ್ಟ್ರಾಡಿನರಿ. ಸಂಡೇ ಓಪನ್ ಮಾಡಿದ್ದು, ಮಂಡೇ ಮಾರ್ನಿಂಗ್ ಅಲ್ಲಿ ಸಂತೆ ಆಗುತ್ತಂತೆ. ಫಸ್ಟ್ ಡೇನೆ ಅವರು 35 ಲೀಟರ್ಸ್ ಪ್ಲಸ್ ಸೇಲ್ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಅಲ್ಲಿ ನಮ್ಮ ಡ್ಯಾಡಿ ಅವರ ತೋಟದ ಹತ್ರಕ್ಕೆ ಹೋಗೋಣ ಅಂತ, ಅಲ್ಲಿಂದ ಜಸ್ಟ್ 5 ಮಿನಿಟ್ಸ್ ಅಷ್ಟೇ, ಮೇಲೆಕೋಟೆಯಿಂದ ನಂದಿ ಹಿಲ್ಸ್ ನೋಡಿರ್ತೀರಲ್ಲ ಅಲ್ಲೇ ಹತ್ರದಲ್ಲೇ. ಹಾಗೆ ನಮ್ಮ ದೊಡ್ಡಪ್ಪ ಹುಷಾರಿರಲಿಲ್ಲ, ಅವ್ರು ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಿದ್ರು. ಹಾಗೆ ಅಲ್ಲೇ ಇರೋದು, ತೋಟದ ಹತ್ರನೇ ನಮ್ಮ ರಿಲೇಟಿವ್ಸ್ ಎಲ್ಲ ಇರೋದು. ಅವ್ರಿಗೆಲ್ಲ ಸ್ವಲ್ಪ ತಿಂಡಿ ಎಲ್ಲ ತೊಗೊಂಡು ಹೋದ್ವಿ. ಫಸ್ಟು ಚಿಕ್ಕಪ್ಪ ಮನೆ ಹತ್ರ ಹೋದ್ವಿ. ಇಲ್ಲೇ ಇದ್ದಾರೆ ನೋಡಿ, ಇವರು ನಮ್ಮ ಚಿಕ್ಕಪ್ಪ, ಡ್ಯಾಡಿ, ಎರಡನೇ ತಮ್ಮ, ಫಸ್ಟ್ನೇ ತಮ್ಮ ಅದೇ ಬೀರೇಶ್ ಪ್ರಕಾಶ್ ಇದ್ರಲ್ವ ಅವರ ಡ್ಯಾಡಿ. ತೋರಿಸಿ ನೆಕ್ಸ್ಟ್ ಯಾವಾಗಾದರೂ. ಸೊ ನಮ್ಮ ಚಿಕ್ಕಪ್ಪ ಈ ಥರ ಕುರಿ ಸಾಕಾಣಿಕೆ ಎಲ್ಲ ಮಾಡ್ತಾರೆ. ಚಿಕ್ಕಪ್ಪ ಹತ್ರನೇ ಒಂದು ಚೆನ್ನಾಗಿರೋಂಥ ಕುರಿನ ಬೈ ಮಾಡಿದ್ರು. ನೋಡ್ರಿ, ಸೆಲೆಕ್ಟ್ ಮಾಡ್ರಿ. ದೊಡ್ಡಮ್ಮನ ದೇವ್ರಿಗೆ ಇಲ್ಲೇ ಒಂದು ಕುರಿನ ನೋಡಿ ಮಾರ್ಕ್ ಮಾಡಿ ಅಲ್ಲಿ ಚಿಕ್ಕಮ್ಮ ಮನೆ ಹತ್ರ ಹೋಗಿ ಅಲ್ಲಿ ಮಾತಾಡ್ಸ್ಕೊಂಡು ನಮ್ಮ ದೊಡ್ಡಪ್ಪ ಅವರು ಎಲ್ಲ ಅಲ್ಲೇ ಇರೋದು, ನಮ್ಮ ನೆಂಟರೆಲ್ಲರೂ. ಸೊ ಆ ಊರ ಹೆಸರೇ ಸುಬ್ರಾಯನ್ ಪಾಳ್ಯ ಅಂತ. ಸುಬ್ಬಯ್ಯ ಅಂದರೆ ನಮ್ಮ ಮುತ್ತಾತ, ಅವ್ರ ಹೆಸರೇ ಇಟ್ಟಿರೋದು ಪಾಳ್ಯ ಅಂತ. ಇನ್ನೆಲ್ಲರೂ ಅಲ್ಲೇ ಇರೋದು. ಹಾಗೆ ಎಲ್ಲರ ಮನೆ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಹೊರಡೋ ಅಷ್ಟರಲ್ಲಿ ಲೇಟ್ ಆಗೋಯ್ತು. ಇವಾಗ ಫಸ್ಟು ನಾವು ದೊಡ್ಡಮ್ಮನ ದೇವಸ್ಥಾನ ಹತ್ರ ಹೋಗ್ತಾ ಇದೀವಿ. ನೋಡಿ ಇದೇ ನಮ್ಮ ಡ್ಯಾಡಿ ಅವ್ರ ಊರು, ಜಕ್ಕಲ್ಮಡ್ಗು ಅಂತ ನೋಡಿರ್ತೀರ ಆಲ್ರೆಡಿ. ಸೊ ಇಲ್ಲಿಂದನೇ ಹೋಗಬೇಕು ದೊಡ್ಡಮ್ಮನ ದೇವಸ್ಥಾನಕ್ಕೆ. ಇದೇ ರೂಟಲ್ಲಿ ಹೋಗ್ತಾ ಇದ್ವಿ. ಅವತ್ತೇ ದೊಡ್ಡಮ್ಮಂದು ಬರ್ತ್ಡೇ ಅಂತ ಹೇಳ್ತೀವಿ, ಅದೇ ಫಸ್ಟ್ ದೇವ್ರು ಬಂದು ಅಲ್ಲಿ ನೆಲೆಸಿರೋ ಅಂಥದ್ದು. ಆಮೇಲೆ ನಮ್ಮ ಚಿಕ್ಕಪ್ಪ ಹೇಳಿದ್ರು ಫಸ್ಟೇ ಹೋಗ್ಬಿಟ್ಟು ಅಲ್ಲಿ ನೇಮ್ ಬರ್ಸ್ಬೇಕು, ಏನು ಆರ್ಡರ್ ಪ್ರಕಾರ ಕರೆದು ಕುರಿನ ಕಡಿಯೋದು ಅಂತ ಅಂದ್ರು. ಸರಿ ಆಯ್ತು, ನೇಮ್ ಬರ್ಸ್ಬಿಡೋಣ ಅಂತ ಹೋದ್ವಿ. ಆ್ಯಂಡ್ ಮಿರಾಕಲ್ ಏನು ಅಂತಂದ್ರೆ, ನಾನು ತಗೊಂಡಿದ್ದ ಸ್ಯಾರಿ ಕಾರಲ್ಲೇ ಇಟ್ಟಿದ್ದೆ. ಅಲ್ಲೋಗಿ ನೇಮ್ ಬರ್ಸೋವಾಗ ನಾನಂದೆ ಬಾಗಿಣ ಎಲ್ಲ ತಗೊಂಡು ಅವತ್ತು ಎಷ್ಟೊತ್ತಿಗೆ ಬರೋದು ಅಂತ. ಅವ್ರಂದ್ರು ಇವತ್ತೇ ಕೊಟ್ರೆ ಒಳ್ಳೇದು, ಆ ಅಮ್ಮಂದು ಇವತ್ತು ಬರ್ತ್ಡೇ ಅಲ್ವಾ ಅಂತ. ಹಾಗಾಗಿ ನಂಗೆ ತುಂಬ ಖುಷಿಯಾಗಿ ಕಾರಲ್ಲಿತ್ತು ಅಣ್ಣ, ಆದರೆ ನಾನು ಬಳೆ ಎಲ್ಲ ಏನೂ ತಂದಿಲ್ಲ ಅಂತ ಅಂದೆ. ಇರಲಿ ಪರವಾಗಿಲ್ಲ ಕೊಡಿ ಅಂತ ಅಂದರು. ಸರಿ ಅಂತ ಕೊಟ್ಟೆ. ಅವತ್ತೇ ಆ ಸೀರೆನ ದೇವ್ರಿಗೆ ಉಡ್ಸಿದ್ರು. ತುಂಬ ಖುಷಿ ಆಯಿತು ನನಗೆ, ತುಂಬ ಬ್ಲೆಸ್ಡ್ ಅನಿಸ್ತು. ನಾನು ಜಾತ್ರೆ ದಿವಸ ಕೊಡೋಣ ಅಂತ ಅಂದ್ಕೊಂಡ್ರೆ ಅವಮ್ಮನ ಬರ್ತಡೇ ದಿವಸ ಅವಮ್ಮ ಈಸ್ಕೊಂಡ್ರು. ನೋಡಿ, ನಾವು ಡಿಸೈಡ್ ಮಾಡೋದಲ್ಲ, ಅವಮ್ಮ ಡಿಸೈಡ್ ಮಾಡಬೇಕು ಯಾವಾಗ ಏನು ತಗೋಬೇಕು ಇವ್ರ ಹತ್ರ ಅನ್ನೋದನ್ನೆಲ್ಲ. ಆ್ಯಂಡ್ ಅಲ್ಲಿ ಪೂಜೆ ಮಾಡಿಸೋ ಅಷ್ಟರಲ್ಲೇ ನನಗೆ ಇಲ್ಲಿ ರವಿ ಅಣ್ಣ ಕ್ಲಿಪ್ಪಿಂಗ್ನ ಕಳಿಸಿದ್ರು. ಫುಲ್ಲು ಕ್ರೌಡ್ ಆಗಿ ಆಲ್ರೆಡಿ 15 ಲೀಟರ್ ಸೇಲ್ ಆಗೋಯ್ತು ಅಂತ. ತುಂಬ ಖುಷಿ ಆಯಿತು ನನಗೆ. ಸೊ ಎಲ್ಲ ದೇವರ ಕೃಪೆ ಆ್ಯಂಡ್ ನಾವು ಮಾಡಿರೋ ಅಂಥ ಪುಣ್ಯ ಪಾಪಗಳ ಒಂದು ಇದು ಕರ್ಮ ಅಂತಲೇ ಹೇಳ್ಬೋದು. ಸೊ ನಾವು ಏನು ಒಳ್ಳೇದು ಮಾಡ್ತೀವೋ ನಮ್ಗೆ ಒಳ್ಳೇದೇ ಆಗುತ್ತೆ ಅನ್ನೋದನ್ನು ನಾನು ನಂಬಿದ್ದೀನಿ. ಆ್ಯಂಡ್ ಅಷ್ಟೇ, ದೇವ್ರಿಗೂ ಕೂಡ ಸೀರೆ ಹೋಗಿ ತಲುಪ್ತು. ಆ್ಯಂಡ್ ನೆಕ್ಸ್ಟ್ ಡೇ ಜಾತ್ರೆದು, ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡಿ.